ಎಲ್ವಿಶ್ ಯಾದವ್ ಬಗ್ಗೆ ಮಾತಾಡೋಣ. ಎಲ್ವಿಶ್ ಯಾದವ್ ಮನೆ ಮೇಲೆ ಫೈರ್ ಆಗುತ್ತೆ. ಇಲ್ಲಿ ಎಕ್ಸಾಕ್ಟ್ಲಿ ಏನಾಯ್ತು, ಯಾರ್ ಮಾಡ್ಸಿದ್ದು, ಏನಕ್ ಮಾಡ್ಸಿದ್ದು ಅಂತ ಹೇಳ್ತೀನಿ ಬನ್ನಿ. ಬೇಸಿಕಲಿ ಇವತ್ ಬೆಳಗ್ಗೆ ಎಲ್ವಿಶ್ ಯಾದವ್ ಅವರ ಗುರುಗ್ರಾಮ್ ಪ್ರಾಪರ್ಟಿ ಮೇಲೆ ಈ ಫೈರಿಂಗ್ ಆಯ್ತು. ಸಂಡೇ ಮಾರ್ನಿಂಗ್ ಬೈಕ್ ಅಲ್ಲಿ 3 ಜನ ಬಂದು ಗುರುಗ್ರಾಮ್ ಅಲ್ಲಿ ಇರೋ ಎಲ್ವಿಶ್ ಯಾದವ್ ನ ಮನೆ ಮೇಲೆ ಡಜನ್ಸ್ ಆಫ್ ಬುಲೆಟ್ಸ್ ನ ಫೈರ್ ಮಾಡ್ತಾರೆ. ಅಂಡ್ ಹೇಳ್ತಿದ್ದಾರೆ ಡಜನ್ಸ್ ಆಫ್ ರೌಂಡ್ಸ್ ಫೈರ್ ಮಾಡಿದಾರಂತೆ. ಅಂಡ್ ಈ ಫೈರಿಂಗ್ ಆಗುವಾಗ ಎಲ್ವಿಶ್ ಯಾದವ್ ಮನೆಯಲ್ಲಿ ಇರಲಿಲ್ಲ, ಬಟ್ ಅವರ ಫ್ಯಾಮಿಲಿ ಮೆಂಬರ್ಸ್ ಮನೆ ಒಳಗಡೆ ಇದ್ರು. ಯಾರಿಗೂ ಏನು ಇಂಜುರಿ ಆಗಿಲ್ಲ. ರಿಲೇಟೆಡ್ ಶಾಕಿಂಗ್ ವಿಜುವಲ್ಸ್ ಕೂಡ ಆಚೆ ಬರ್ತಿದೆ. ಎಲ್ವಿಶ್ ಯಾದವ್ ಫಾದರ್ ನ ಕೇಳಿದಾಗ ಎಲ್ವಿಶ್ ಗೆ ಏನಾದ್ರು ಪ್ರಿಯರ್ಸ್ ಏನಾದ್ರು ಈ ಇನ್ಸಿಡೆಂಟ್ ರಿಲೇಟೆಡ್ ಬಂದಿತ್ತ ಅಂತ ಅವ್ರು ಹೇಳ್ತಾರೆ ಆ ತರ ಏನು ಬಂದಿಲ್ಲ. ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ 20 to 30 ರೌಂಡ್ಸ್ ಆಫ್ ಫೈರ್ ಮಾಡ್ತಾರೆ ಈ ರೆಸಿಡೆಂಟ್ ಮೇಲೆ. ಇದರ ಎಲ್ಲ ಸಿಸಿಟಿವಿ ಫೋಟೇಜಸ್ ಇದೆಯಂತೆ. ಇದನ್ನ ಆಲ್ರೆಡಿ ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ದಾರೆ. ಈ ಸಿಸಿಟಿವಿ ಫೋಟೇಜ್ ಅಲ್ಲಿ 3 ಮಿಸ್ಕ್ರಿಯೆಂಟ್ಸ್ ಕಾಣ್ತಿದ್ದಾರೆ. ಅದ್ರಲ್ಲಿ ಇಬ್ಬರ ಮುಖ ಕರೆಕ್ಟ್ ಆಗಿ ವಿಸಿಬಲ್ ಇದೆಯಂತೆ. ವೆಲ್, ಈ ಕೆಲಸ ಮಾಡಿದವ್ರು ಯಾರು, ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರೆ? ಕೆಲವೊಂದು ರಿಪೋರ್ಟ್ಸ್ ಕ್ಲೇಮ್ ಮಾಡ್ತಿದ್ರೆ ದಟ್ ಗ್ಯಾಂಗ್ಸ್ಟರ್ ಹಿಮಾಂಶು ಬಾವ್ ಈ ಅಟ್ಯಾಕ್ ನ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದಾರೆ. ರಿಲೇಟೆಡ್ ಒಂದು ಪೋಸ್ಟ್ ವೈರಲ್ ಆಗ್ತಾ ಇದೆ. ಇದ್ರಲ್ಲಿ ಏನ್ ಇದೆಯಪ್ಪ ಅಂದ್ರೆ ಎಲ್ವಿಶ್ ಯಾದವ್ ತುಂಬಾನೇ ಬೆಟ್ಟಿಂಗ್ ಆಪ್ಸ್ ನ ಪ್ರಮೋಷನ್ ಮಾಡ್ತಾರೆ. ಇದರಿಂದ ತುಂಬಾ ಜನಗಳ ಲೈಫ್, ಫ್ಯಾಮಿಲಿ ಎಲ್ಲ ಹಾಳಾಗ್ತಾ ಇದೆ. ಅಂಡ್ ಇದೊಂದು ವಾರ್ನಿಂಗ್ ಎಲ್ವಿಶ್ ಗೆ. ಬೆಟ್ಟಿಂಗ್ ಆಪ್ಸ್ ಪ್ರಮೋಷನ್ ನ ಸ್ಟಾಪ್ ಮಾಡ್ಬೇಕು ಅಂತ ಈ ಫೈರಿಂಗ್ ನ ಮಾಡ್ಸಿದೀವಿ ಅಂತ ಈ ಪೋಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಇದ್ರ ಬಗ್ಗೆ ಕಿತ್ತಾಡಿ ಕಿರಣ್ ಅವರು ಒಂದು